ಎಲ್ಲರಿಗೂ ನಮಸ್ಕಾರ. ರಾಧಿಕಾಸ್ RR ಕಿಚನ್ಗೆ ಸ್ವಾಗತ. ನಾನಿವತ್ತು ಬಿಸ್ಕೆಟ್ ಬೋಂಡ ಮಾಡ್ತಾಯಿದ್ದೀನಿ. ಹಳ್ಳಿಯ ಹೋಟೆಲ್ಗಳಲ್ಲಿ ಈ ಬಿಸ್ಕೆಟ್ ಬೋಂಡ ಸಿಗುತ್ತೆ. ಟೀ ಜೊತೆ ತುಂಬ ಚೆನ್ನಾಗಿರುತ್ತೆ. ಈ ಬಿಸ್ಕೆಟ್ ಬೋಂಡನ ಹೇಗೆ ಮಾಡೋದು ಅಂತ ನೋಡೋ ಬನ್ನಿ. ನಾನಿಲ್ಲಿ ಸ್ವಲ್ಪ ಬಿಸ್ಕೆಟನ್ನು ತಗೊಂಡಿದ್ದೀನಿ. ಇದು ಬೋಂಡ ಮಾಡಲಿಕ್ಕೆ ಅಂತಲೇ ಸಿಗುವ ಬಿಸ್ಕೆಟು. ಕೆಲವು ಅಂಗಡಿಗಳಲ್ಲಿ ಇದು ಸಿಗುತ್ತೆ. ಗಟ್ಟಿಯಾಗಿರುತ್ತೆ, ಸ್ವಲ್ಪ ದಪ್ಪ ಆಗಿರುತ್ತೆ. ಈ ಬಿಸ್ಕೆಟ್ ಸಿಗದಿದ್ದರೆ ಮಾರಿ ಬಿಸ್ಕೆಟಲ್ಲಿ ಮಾಡ್ಬೋದು. ನಾನು ಇದಕ್ಕೆ 1 ಕಪ್ನಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ. ಅದಕ್ಕೆ 1/4 ಟೀ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೋಬೇಕು. 1 ಟೀ ಸ್ಪೂನ್ ಸಕ್ಕರೆ ಹಾಕಿ, 1 ಚಿಟಿಕೆಯಷ್ಟು ಬೇಕಿಂಗ್ ಸೋಡಾ ಹಾಕ್ಕೋಬೇಕು. ಇದು ಆಪ್ಷನಲ್, ಬೇಕಾದರೆ ಹಾಕ್ಕೊಂಡ್ರೆ ಸಾಕು. ನಂತರ ಸ್ವಲ್ಪನೇ ನೀರು ಹಾಕಿ ಇದನ್ನು ಕಲಿಸ್ಕೋಬೇಕು. ಬಜ್ಜಿಗೆ ಹಿಟ್ಟು ಕಲಿಸುವ ಹಾಗೆ ಇದನ್ನು ಕಲಿಸ್ಕೋಬೇಕು. ಗಂಟುಗಳಿಲ್ಲದಂತೆ ಇದನ್ನು ಕಲಿಸ್ಕೋಬೇಕಾಗತ್ತೆ. ಕಲಿಸುವಾಗ ಗಂಟಾದರೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ಒಂದು ಸಲ ಗ್ರೈಂಡ್ ಮಾಡಿಕೊಂಡ್ರೆ ಮೆತ್ತಗಿರುವ ಹಿಟ್ಟು ರೆಡಿಯಾಗತ್ತೆ. ಹಿಟ್ಟನ್ನು ಚೆನ್ನಾಗಿ ಕಲಸಿದ ನಂತರ ಅದನ್ನು ಸ್ವಲ್ಪ ಹೊತ್ತು ಹಾಗೆ ತೆಗೆದಿಡಿ. ನಂತರ ಒಂದು ಕಡಾಯಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ಬಿಸಿ ಮಾಡ್ಕೋಬೇಕು. ಎಣ್ಣೆ ಬಿಸಿಯಾದ ನಂತರ ಈ ಬಿಸ್ಕೆಟನ್ನು ಹಿಟ್ಟಿನಲ್ಲಿ ಅದ್ದಿ ಎಣ್ಣೆಗೆ ಹಾಕಬೇಕು. 1 ನಿಮಿಷ ಫ್ರೈ ಆದರೆ ಸಾಕು, ಬೇಗ ಬೇಯುತ್ತೆ ಈ ಬಿಸ್ಕೆಟ್ ಬೋಂಡ. 1 ನಿಮಿಷ ಆದ ನಂತರ ಅದನ್ನು ತಿರುಗಿಸಿ ಹಾಕೋಬೇಕು. ತಿರುಗಿಸಿ ಹಾಕಿದ ನಂತರ ಮತ್ತೆ 1 ನಿಮಿಷ ಫ್ರೈ ಮಾಡ್ಕೊಳ್ಳಿ. ನಂತರ ಅದನ್ನು ತೆಗೀರಿ. ಬಾಕಿ ಇರುವ ಎಲ್ಲ ಬಿಸ್ಕೆಟನ್ನು ಹೀಗೆ ಬೋಂಡ ಮಾಡಿ ತೆಗಿತಾ ಇದ್ದೀನಿ. ಈ ಬಿಸ್ಕೆಟ್ ಬೋಂಡ ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆ ತುಂಬ ಸಾಫ್ಟಾಗಿರುತ್ತೆ. ಇದರ ಬಿಸ್ಕೆಟ್ ತುಂಬ ಗಟ್ಟಿ ಇರುತ್ತೆ, ಆದರೆ ಬೋಂಡ ಮಾಡಿದ ನಂತರ ಅದು ತುಂಬ ಸಾಫ್ಟಾಗಿರುತ್ತೆ. ಈ ಬೋಂಡ ಬನ್ಸ್ ಥರ ಇರುತ್ತೆ. ಇದನ್ನು ಬಿಸಿ ಇರುವಾಗಲೇ ಟೀ ಜೊತೆ ಸರ್ವ್ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಈ ಬಿಸ್ಕೆಟ್ ಸಿಕ್ಕಿದರೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.